ಅಪ್ಪ ಹಾಲು ರೂಮು ಎರಡರಲ್ಲೂ ಲೈಟ್ ಫ್ಯಾನ್ ಆನ್ ಮಾಡಿಟ್ ಬಂದಿರಲ್ಲ, ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ಪ ಬಂದ್ ಕಟ್ತಾನ? ನಾನ್ ಕಟ್ತಾ ಇರೋದು. ನೆನ್ಪಿರ್ಲಿ ನನ್ ಮನೇಲಿ ಇದ್ದೀರಾ ನೀವು. ನನ್ನ ಫ್ರೆಂಡ್ ರಮೇಶ್ ಅವ್ರ ಅಪ್ಪನೂ ಇದ್ದಾರೆ. ರಿಟೈರ್ಡ್ ಆದ್ಮೇಲೆ ಇನ್ನೊಂದೇನೋ ಜಾಬಿಗೆ ಹೋಗಿ ಈಗಲೂ ಕೂಡ ದುಡಿತಾ ಇದ್ದಾರೆ. ನೀನು ಇದ್ಯಾ, ತಿನ್ನೋದು ಮಲಗೋದು. ಮನೇಲಿ ಅಕ್ಕಿ ಖಾಲಿ ಆಗ್ತಿದೆ ಅಷ್ಟೇ, ಬೇರೆ ಏನಾಗ್ತಿಲ್ಲ. ಅಪ್ಪ ಮನೇಲಿ ಟೆನ್ಷನ್ ಇರ್ಲಿ, ಕಷ್ಟ ಇರ್ಲಿ, ಸುಖ ಇರ್ಲಿ, ಇಲ್ದೇ ಇರ್ಲಿ, ನೀನ್ ಮಾತ್ರ ಟೈಮಿಗೆ ಚೆನ್ನಾಗಿ ಇಳಿಸ್ತೀಯಪ್ಪ. ತಿನ್ನು ತಂದಾಕಕ್ಕೆ ಯಾರು ಇದ್ದಾಗ ಇನ್ನೇನ್ ಮಾಡ್ತೀಯಾ? ತಿನ್ನು. ನೋಡಿ ಅಪ್ಪ, ನಾನ್ ಕಟ್ಟಿರೋ ಮನೆ ಇದು. ಇಲ್ಲಿ ನನಗಿಷ್ಟಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀರಾ ಅಂದ್ರೆ ಇರಿ, ಇಲ್ಲ ನಿಮ್ ಇಷ್ಟಂಗೆ ನಿಮಗ್ ಬೇಕಾದಂಗೆ ಇರ್ಬೇಕು ಅನ್ನೋದಾದ್ರೆ ನೀವೇ ದುಡ್ಡು ಕೊಟ್ಟು ಒಂದ್ ಮನೆ ಕಟ್ಕೊಂಡು ಅಲ್ಲೋ ಹೋಗ್ಬಿಟ್ಟಿರಿ. ನೆನ್ಪಿರ್ಲಿ, ನಾನ್ ನಿಮ್ಮನ್ ಸಾಕ್ತಾ ಇರೋದು. ಏನ್ ಅವರೆಲ್ಲ ಹೋಗ್ತೀರ ಅಂದ ತಕ್ಷಣ ನೀನು ಟ್ರಿಪ್ಪಿಗೆ ಹೋಗ್ಬೇಕಾ? ನಿನ್ ರಿಟೈರ್ಡ್ ಆಗಿರೋ ಕೊಲೀಗ್ಸ್ ಜೊತೆ ಟ್ರಿಪ್ ಆಯ್ತು, ನಿನ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಆಯ್ತು, ನೀನ್ ಹೋಗಿಲ್ಲ ಅಂತ ಸಾಯ್ತೀಯ ನಿನ್ ಟ್ರಿಪ್ಪಿಗೆ? ಏನೋ ಬೇಡ, ರೂಮಲ್ಲಿ ಕುತ್ಕೊಂಡು ಸುಮ್ನೆ ಪೇಪರ್ ಓದು ಸಾಕು, ಟ್ರಿಪ್ ಹೋಗ್ತಾರಂತೆ. ಹಲೋ, 6 ಗಂಟೆ ಮೇಲೆ ಹೊರಗಡೆ ಎಲ್ಲಿಗೆ ಹೋಗ್ತೀರಾ? ಇನ್ನು ಹೊರಗಡೆ ಹೋಗಿ ಫ್ರೆಂಡ್ಸ್ ಮೀಟ್ ಆಗಿಲ್ಲ ಅಂತ ಸತ್ತೋಗ್ತೀರಾ ನೀವು? ಏನು ಬೇಡ, ಸುಮ್ನೆ ಊಟ ಮಾಡಿ ರೂಮಲ್ಲಿ ಹೋಗಿ 8 ಗಂಟೆ ಒಳಗೆ ಮಲಗಿ, ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು ನೀವು. ನಾನ್ ಬಾಗ್ಲು ತೆಗಿಯಲ್ಲಪ್ಪ. ನೈಟ್ ಟೈಮ್ ನಿನ್ ಬೇಕಾಗಿ ಟೈಮಿಗೆ ಮನೆಗೆ ಬರೋದಾದ್ರೆ ನಿಂದೆ ಮನೆ ಕಟ್ಸ್ಕೋ. ನನ್ ಮನೆ ಇದು. ಇವತ್ತಿನ ಮನೆ ಒಳಗೆ ಎಂಟ್ರಿ ಇಲ್ಲ, ಹೊರಗಡೆ ಬಿಸಾಯಿ. ಗೆಸ್ಟ್ ಗಳು ಬಂದಾಗ ರೂಮಲ್ಲೇ ಬಿದ್ದೀರಿ ಅಂತ ಎಷ್ಟತಿ ಹೇಳೋದು? ಅವ್ರ ಮುಂದೆ ಬಂದು ಮರ್ಯಾದೆ ಎಲ್ಲ ತೆಗಿತೀರಲ್ಲ. ನೆನ್ಪಿರ್ಲಿ, ನನ್ ಮನೆ ಇದು, ನಾನು ಹೇಳ್ದಂಗೆ ಕೇಳ್ಬೇಕು.